ನಮ್ಮ ಮುಧೋಳ ತಾಲೂಕಿನ ಸ್ಯಾಮಲ್ಸ್ ಸ್ಕೂಲ್ಗೆ 2ನೇ ರ್ಯಾಂಕ್ ಬಂದಂತಹ ಸಂಜನಾ ಘೋರ್ಪಡೆ ನಮ್ಮ ಜೊತೆಗಿದ್ದಾರೆ. ನಮ್ಮ ಸ್ಕೂಲ್ದವರು ಸಪೋರ್ಟ್ ಮಾಡಿದ್ದಾರೆ. ಅವರು ಮಾರ್ನಿಂಗ್ ಈವ್ನಿಂಗ್ ಕ್ಲಾಸ್ ಇರ್ತಿದ್ರು. ಆ್ಯಂಡ್ ನಮ್ಮ ಮೇಡಮ್ ಮಾರ್ಗ್ರೆಟ್ ಮೇಡಮ್, ವಿಕ್ಕಿ ಸರ್, ಜಾಯ್ಸ್ ಮೇಡಮ್, ಕ್ಯಾನಿ ಮೇಡಮ್ ಆ್ಯಂಡ್ ನನ್ನ ಪೇರೆಂಟ್ಸ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಮಾರ್ನಿಂಗ್ ಈವ್ನಿಂಗ್ ಕ್ಲಾಸ್ ಇರ್ತಿದ್ರು ನಮ್ಮ ಸ್ಕೂಲಲ್ಲಿ. ಬೆಳಿಗ್ಗೆ 5 ಗಂಟೆಗೆ ಹೋಗಿ 8 ಗಂಟೆಗೆಲ್ಲ ಬರ್ತಿದ್ವಿ. ಆ್ಯಂಡ್ ಲೇಟ್ ನೈಟ್ ಮಟ್ಟನೂ ಯಾವುದೇ ಕ್ವಶನ್ ಕೇಳಿದ್ರು ಎಲ್ಲ ರೆಸ್ಪಾನ್ಸ್ ಮಾಡಿ ನಮಗೆಲ್ಲ ತಿಳಿಸ್ಕೊಡ್ತಿದ್ರು. ಇವ್ರದ್ದೆಲ್ಲದು ಸಪೋರ್ಟಿಂದನೇ ನಾನು ಇಷ್ಟು ಮಾಡಿದ್ದೆ. ಮತ್ತು ನಮ್ಮ ಮೇಡಮು ಪ್ರತಿ ಸತಿ ನಮ್ಮ ಕ್ಲಾಸಿಗೆ ಬಂದು ನಮ್ಗೆ ಮೋಟಿವೇಟ್ ಮಾಡ್ತಿದ್ರು. ಕ್ಲಿಯರ್ ಟೀಚರ್ಸ್ ಮೀಟಿಂಗ್ ಅದು ತೊಗೊಂಡು ಅವ್ರಿಗೆ ಗೈಡ್ಲೈನ್ಸ್ ಮಾಡ್ತಿದ್ರು. ಸ್ಕೂಲ್ ಫುಲ್ ಸ್ಟ್ರಿಕ್ಟ್ ಆ್ಯಂಡ್ ಡಿಸಿಪ್ಲಿನ್ ಐತಿ. ಸೊ ಅವ್ರ ಸಪೋರ್ಟಿಂದ ನಮ್ಮ 10th ಎಲ್ಲ ಸ್ಟಾಫ್ ಫುಲ್ ವೆಲ್ ಟ್ರೈನ್ಡ್ ಟೀಚರ್ಸ್ ಅದಾರ. ಆ್ಯಂಡ್ ಫ್ರಮ್ ಪ್ರೈಮರಿ ಇಂತ್ರನೂ ನಾನು ಇದೇ ಸ್ಕೂಲೊಳಗೆ ಇದ್ದೀನಿ. ನನ್ನ ಸ್ಕೋರ್ ಫುಲ್ ಕಾನ್ಸ್ಟೆಂಟ್ ಐತಿ ಇಷ್ಟ. ಸೊ ನಾನು ಪ್ರೈಮರಿ ಟೀಚರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಅವ್ರದ್ದು ಎಫರ್ಟ್ಸ್ ಇರ್ತೈತಿ. ರೈಟ್ ಫ್ರಮ್ ಪ್ರೀ ನರ್ಸರಿ ಅಂತಲೂ ನಾನು ಇಷ್ಟೇ ಸ್ಕೋರ್ ಮಾಡ್ಕೊತ ಬಂದೀನಿ. ಸೊ ನಾನು ಪ್ರೈಮರಿ ಟೀಚರ್ಸ್, ಹೈಸ್ಕೂಲ್ ಟೀಚರ್ಸ್ ಆ್ಯಂಡ್ ನನ್ನ ಪೇರೆಂಟ್ಸ್, ಮಾರ್ಗ್ರೆಟ್ ಮೇಡಮ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವೊಂದಿಷ್ಟು ಜನ 9th ಎಲ್ಲ ಓದ್ತಿರ್ತಾರಲ್ಲ, ಅವ್ರಿಗೆಲ್ಲ ಸಲಹೆಗಳನ್ನ ಏನು ಹೇಳಕ್ಕೆ ಇಷ್ಟಪಡ್ತೀರಿ? 9th ಓದೋರು 9th ಚೆನ್ನಾಗಿ ಮಾಡ್ಬೋದು. 9th ಏನು ಮಾಡಿದ್ರು ನಡೀತದೆ. 10th ಬಂದಮೇಲೆ ಫುಲ್ ಸ್ಟಡಿ ಮೇಲೆ ಫೋಕಸ್ ಮಾಡಬೇಕಾಗ್ತಿತ್ತು. ಯಾರು ಸೆಕೆಂಡ್ ಸೆಮ್ ಫುಲ್ ಫೋಕಸ್ ಮಾಡಬೇಕಾಗುತ್ತೆ. ಎಲ್ಲ ಬಿಟ್ಟು ಸ್ಟಡೀಸ್ ಮೇಲೆ ಬರಬೇಕಾಗುತ್ತೆ. ಎಕ್ಸಾಮ್ ಈ ಥರ ಅಂದರೆ ಟಫ್ ಆಗಿದ್ವು ಕ್ವಶನ್ಗಳೆಲ್ಲ, ಅಂದರೆ ಈಸಿ ಕ್ವಶನ್ಗಳು ತೆಗೆದಿದ್ರೆ? ಹಾಂ, ಕ್ವಶನ್ಸ್ ಏನೋ ಈಸಿ ಇದೀವು. ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಟ್ಟಿದ್ರು ಕ್ವಶನ್ಸನ್ನು. ಅವ್ರು ತಿಳ್ಕೊಂಡು ಬರೆಯೋದ್ರ ಮೇಲೆ ಇರ್ತದೆ. ಅವ್ರು ಹೆಂಗೆ ತಿಳ್ಕೊಂಡು ಬರೀತಾರೆ, ಕ್ವಶನ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಆನ್ಸರ್ ಗೊತ್ತಾಗುತ್ತೆ. ಹೌದು, ಎಲ್ಲ ಕೇಳ್ತಿದ್ವಿ. ಬಟ್ ಟೀಚರ್ಸ್ ಇದು ಮಾಡ್ತಿದ್ರು. ಅವರಿಗಿತ್ತು ಹೋಪ್ಸು, ಮಾಡ್ತಾನೆ ಹುಡುಗ, ನೀವೇನು ಟೆನ್ಷನ್ ತೊಗೋಬೇಡ್ರಿ ಅಂತ ಹೇಳ್ತಿದ್ರು. ತುಂಬ ಕೇರ್ ಮಾಡಿದ್ದಾರೆ ಟೀಚರ್ಸ್ ಎಲ್ಲ. ಸೊ ಎಲ್ಲರಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ.